ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಗೋವಾಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಕೊಪ್ಪಳ ರೈಲ್ವೆ ಸ್ಟೇಷನ್ ನಿಂದ ಹೊರಡ್ತಾ ಇದ್ದೀನಿ. ನಾನು ಇರುವಂತಹ ರೈಲು ವಾಸ್ಕೋಡಿ ಗಾಮಾ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ. ಈಗ ಬೇಸಿಗೆ ಇತ್ತಲ್ವಾ, ರಜೆ ಬೇರೆ ಇತ್ತು. ಮಕ್ಕಳನ್ನ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ, ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಹೊಸ ಸ್ಥಳಗಳನ್ನು ತೋರಿಸೋಣ ಅಂತ ಅಂದ್ಕೊಂಡು ಈಗ ನಾನು ಗೋವಾಕ್ಕೆ ಹೊರಡ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ನಾನು ಬೆಳಗ್ಗೆ ಸಿಗ್ತೀನಿ. ಬೆಳಗ್ಗೆ ಗೋವಾದ ರೈಲ್ವೆ ನಿಲ್ದಾಣದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ, ಓಕೆ ವೀಕ್ಷಕರೇ, ಬೆಳಗ್ಗೆ ನಾನು ರೈಲ್ವೆ ನಿಲ್ದಾಣದಲ್ಲಿ ಸಿಗ್ತೀನಿ, ಗೋವಾದ ರೈಲ್ವೆ ನಿಲ್ದಾಣದಲ್ಲಿ. ಓಕೆ, ಇಲ್ಲಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಇಲ್ಲಿ ಸಣ್ಣ ಮಗಳಿದ್ದಾಳೆ. ಎಲ್ಲರಿಗೂ ಒಂದೊಂದು ಸೀಟು. ಓಕೆ, ನನಗೊಂದು ಸೀಟು. ಒಳ್ಳೆ ತುಂಬ ಲಕ್ಸರಿ ಆಗಿರುವಂತಹ ಬೋಗಿ ಒಳಗೆ ನಾವಿದ್ದೀವಿ. ಬಹಳ ಸುಖಕರವಾದ ಪ್ರಯಾಣವನ್ನು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ರೈಲು ಪ್ರಯಾಣ ತುಂಬ ಚೆನ್ನಾಗಿರುತ್ತೆ. ಓಕೆ ವೀಕ್ಷಕರೇ, ಮತ್ತೆ ಬೆಳಗ್ಗೆ ಸಿಗ್ತೀನಿ. ನಮಸ್ಕಾರ. ಓಕೆ ವೀಕ್ಷಕರೇ, ನಾವು ಈಗ ಇದ್ದೀವಿ ವಾಸ್ಕೋಡಿ ಗಾಮಾ ರೈಲು ನಿಲ್ದಾಣದಲ್ಲಿ. ಇದೇ ಗೋವಾ. ಗೋವಾ 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 ಅಂತಿರ್ತೀರಿ. ಗೋ ಅಂದ್ರೆ ಇಂಗ್ಲಿಷ್ನಲ್ಲಿ ಹೋಗು, ಆ ಹಿಂದಿಯಲ್ಲಿ ಬಾ, ಕನ್ನಡದಲ್ಲಿ ಬಾ ಅಂತೀವಿ. ಗೋವಾ ಅಂದ್ರೆ ಹೋಗಿ ಬಾ ಅಂತ ಅರ್ಥ ಆಗ್ತದೆ. ಗೋವಾ, ಅದಕ್ಕೆ ಗೋವಾ ಗೋವಾ ಅಂತಾರೆ. ಗೋವಾ ಅಂದ್ರೆ ಎಣ್ಣೆ, ಬೀಚು, ಹಡಗು ಪ್ರಯಾಣ, ಬರೀ ಇದೆ ಮಜಾ ಮಜಾ ಮಜಾ. ಓಕೆ ವೀಕ್ಷಕರೇ, ನಾವೀಗ ಗೋವಾದ ರೈಲು ನಿಲ್ದಾಣದಲ್ಲಿದ್ದೀನಿ. ಬನ್ನಿ, ರೈಲು ನಿಲ್ದಾಣವನ್ನು ವೀಕ್ಷಣೆ ಮಾಡ್ಕೊಂಬರೋಣ. ಈಗಾಗಲೇ ಮೊದಲೊಂದು ಸರಿ ನಾನು ಗೋವಾಕ್ಕೆ ಬಂದಿದ್ವಿ ನಮ್ಮ ಸ್ನೇಹಿತರ ಜೊತೆಗೆ. ಅವಾಗ ಇನ್ನೂ ಮದುವೆ ಆಗಿರಲಿಲ್ಲ. ಈಗ ಮದುವೆ ಆಗಿ 2 ಮಕ್ಕಳಾಗಿ ಫ್ಯಾಮಿಲಿ ಸಮೇತ ನಾನು ಗೋವಾನ ನೋಡ್ಲಿಕ್ಕೆ ಬಂದಿದ್ದೀನಿ. ತುಂಬ ಮಜವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇಲ್ಲಿ ನಮ್ಮ ಬಂಧು ಬಳಗವೂ ಕೂಡ ಇದೆ. ಇಲ್ಲಿ ಅವ್ರನ್ನೂ ಕೂಡ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ, ಅವರ ಪ್ರೀತಿಯನ್ನು ಕೂಡ ಪಡೆದುಕೊಂಡು ಬರೋಣ. ಇಲ್ಲಿ ಅವ್ರ ಜೊತೆಗೆ ಒಂದಷ್ಟು ಗೋವಾ ಪ್ರಯಾಣವನ್ನು ಕೂಡ ಮಾಡೋಣ. ಈಗ ನಾನು ಗೋವಾದ ಪ್ಲಾಟ್ಫಾರ್ಮಿನ ಫ್ಲೈಓವರ್ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ರೈಲುಗಳು ಬೆಳಗ್ಗೆ ಆದರೆ ಸಾಕು, ಎಲ್ಲ ರಾಜ್ಯಗಳಿಂದ, ಬೇರೆ ಬೇರೆ ನಾನಾ ರಾಜ್ಯಗಳಿಂದ, ಊರುಗಳಿಂದ ಬಂದು ರೈಲು ಇಲ್ಲಿ ಬೆಳಗಾಗೋದ್ರೊಳಗೆ ಬಂದು ತಲುಪಿಬಿಡ್ತವೆ. ನಾವು ಬಂದಿರೋ ರೈಲು ಏನು ನಿಮ್ಗೆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ರೈಲಿನಲ್ಲಿ ಬಂದ್ವಿ ನಾವು ಕೊಪ್ಪಳದಿಂದ. ತುಂಬ ಬೆಳಗಿನ ಜಾವ ಇಲ್ಲಿ ನೋಡೋಕ್ಕೆ ಒಂಥರ ಸೊಗಸಾಗಿರುತ್ತೆ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಇದು. ಅಷ್ಟೇನು ಗದ್ದಲ ಇಲ್ಲ, ತುಂಬ ಶುಚಿಯಾಗಿದೆ, ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ. ವೀಕ್ಷಕರೇ, ಇದೇ ರೈಲು, ನಾವು ಬಂದಿರೋ ರೈಲು, ಇದೇ ರೈಲಿನಲ್ಲಿ ನಾವು ಪ್ರಯಾಣವನ್ನು ಬೆಳೆಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು, ಒಂದು ಒಳ್ಳೆಯ ಪ್ರವಾಸ ಅನ್ಕೊತೀನಿ. ಓಕೆ ವೀಕ್ಷಕರೇ, ಈಗ ನಾವು ರೈಲು ನಿಲ್ದಾಣದಿಂದ ಹೊರಗಡೆ ಹೋಗೋಣ. ಹೋಗಿ ಅಲ್ಲಿ ಗೌರ್ಮೆಂಟ್ ಬಸ್ಸು ಅಥವಾ ಪ್ರೈವೇಟ್ ಬಸ್ಸುಗಳನ್ನು, ಯಾವುದಾದ್ರೂ ಬಸ್ಸನ್ನು ತೆಗೆದುಕೊಂಡು ನಾವು ಪಣಜಿಗೆ ಹೋಗೋಣ. ಪಣಜಿಯಲ್ಲಿ ನಮ್ಮ ಬಂಧು ಬಳಗ ಇದೆ. ಆ ಬಂಧು ಬಳಗದೊಂದಿಗೆ ನಾವು ಬೆರೆಯೋಣ. ಬನ್ನಿ ವೀಕ್ಷಕರೇ, ಈಗ ನಾವು ಗೋವಾದ ರೈಲು ನಿಲ್ದಾಣದಿಂದ ಹೊರಗಡೆಗೆ ಹೋಗೋಣ, ಎಕ್ಸಿಟ್ ಆಗೋಣ. ಈಗ ನೀವು ನೋಡ್ತಾ ಇರೋದು ಹೊರಭಾಗ, ರೈಲು ನಿಲ್ದಾಣದ ಹೊರಭಾಗ. ಇನ್ನೂ ಹೊರ ಬಂದಿಲ್ಲ. ನಾವು ಇಲ್ಲೇ ನಿಂತ್ಕೊಂಡು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಗೋವಾದಲ್ಲಿ ನೋಡಿ, ಗೋವಾದ ಬೀಚು, ಹಡಗುಗಳು, ಸಮುದ್ರ, ಎಲ್ಲಿ ನೋಡಿದ್ರೂ ಸಮುದ್ರ, ಉಪ್ಪು ನೀರು. ಅದರ ಒಂದು ಚಿತ್ರಣವನ್ನು ಆ ಒಂದು ಗೋಡೆಯಲ್ಲಿ ಚಿತ್ರ ಮಾಡಿ ಹಾಕಿದ್ರು. ಐ ಲವ್ ಗೋವಾ. ನೋಡಿ, ಗೋವಾಕ್ಕೆ ಬಂದೇ ಬಿಟ್ಟಿವಿ ಫ್ಯಾಮಿಲಿ ಸಮೇತ. ಓಕೆ ವೀಕ್ಷಕರೇ, ರೈಲು ನಿಲ್ದಾಣದ ಹೊರಭಾಗ ಇದು. ಎಲ್ಲಿ ಅಂದ್ರೆ ಅಲ್ಲಿ ಪಾರಿವಾಳಗಳು. ಒಳ್ಳೆ ಬೆಳಗಿನ ಜಾವ ಇದನ್ನು ಒಂದು ಒಳ್ಳೆಯ ಪ್ರಶಾಂತವಾದ ಸ್ಥಳ ಅನ್ಕೊತೀನಿ. ಇದು ಅಷ್ಟೇನು ಗದ್ದಲ ಇಲ್ಲ. ನಾನೇನೋ ಅನ್ಕೊಂಡಿದ್ವಿ ಅಲ್ಲಿಂದ ಬರುವಾಗ ತುಂಬ ಗದ್ದಲ ಇರುತ್ತೆ ಅಂತ. ಗದ್ದಲ ಏನಿಲ್ಲ, ಪ್ರಶಾಂತವಾಗಿದೆ. ಅದೇನೋ ಗೊತ್ತಿಲ್ಲ. ನಾವು ಬಂದಿದ್ದ ದಿನ ಅಂತೂ ಒಳ್ಳೆಯ ಶಾಂತವಾದ ವಾತಾವರಣ ಇದೆ. ಇಲ್ಲಿ ನೋಡ್ರಿ, ನಿಶಬ್ದವಾಗಿದೆ, ತುಂಬ ಚೆನ್ನಾಗಿದೆ. ಈಗ ಓಕೆ ವೀಕ್ಷಕರೇ, ನಾವೀಗ ನೋಡ್ತಿರೋದು ವಾಸ್ಕೋ ಸಿಟಿ ಸೆಂಟರ್ನಲ್ಲಿದ್ದೀವಿ. ಈಗ ಇದು ತುಂಬ ಚೆನ್ನಾಗಿದೆ. ಹಂಚಿನ ಮನೆಗಳು, ಹಳೆ ಬಿಲ್ಡಿಂಗ್ಗಳು, ತುಂಬ ಚೆನ್ನಾಗಿದೆ. ಇದು ಒಂಥರ ನಾವು ಮಲೆನಾಡಿಗೆ ಬಂದಿವೇನೋ ಅನ್ನೋ ವಾತಾವರಣ ಕಾಣಿಸ್ತಾ ಇದೆ. ಮಲೆನಾಡಿಗೂ ಹೋದಾಗ ಕೂಡ ಅಲ್ಲಿ ಇದೇ ರೀತಿಯ ಮನೆಗಳು, ಹಂಚಿನ ಮನೆಗಳು ನಮ್ಗೆ ನೋಡೋಕೆ ಕಾಣ ಸಿಗ್ತಾವೆ. ಹಳೆ ಬಿಲ್ಡಿಂಗುಗಳು ತುಂಬ ಚೆನ್ನಾಗಿದೆ.
ಓಕೆ, ಇನ್ನೂ ನೋಡೋದು ಏನೇನು ಬಾಕಿ ಇದೆ ನೋಡೋಣ. ಓಲ್ಡ್ ಗೋವಾಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀವಿ. ಅಲ್ಲಿ ಚರ್ಚು, ಆ ಚರ್ಚ್ನಲ್ಲಿ ಇರ್ತಕ್ಕಂಥ ಯೇಸು ಕ್ರಿಸ್ತನನ್ನು ನೋಡ್ಬೇಕನ್ನೋ ಆಸೆ ಇದೆ. ಓಕೆ, ಅಲ್ಲಿಗೂ ಕೂಡ ಹೋಗಿ ಬರೋಣ. ಈಗ ಸದ್ಯಕ್ಕೆ ನಾವು ಪಣಜಿಗೆ ಹೋಗ್ಬೇಕಲ್ವಾ, ಅಲ್ಲಿ ನಮ್ಮ ಬಂಧು ಬಳಗ ಇದ್ದಾರೆ. ಆ ಬಂಧು ಬಳಗವನ್ನು ಮುಟ್ಟಿದ ನಂತರ ಅಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆ ನಂತರ ಪ್ರಯಾಣವನ್ನು ಮುಂದುವರ್ಸೋಣ. ಈಗ ರೈಲ್ವೆ ಸ್ಟೇಷನಿನ ಹೊರಭಾಗ ಅಂದರೆ ಮುಂದೆ ಬಂದು ನಾವು ನೋಡಿದರೆ ಇದೆಲ್ಲ ನಮಗೆ ಕಾಣ ಸಿಗ್ತದೆ. ಇದೆಲ್ಲ ಈ ಚಿತ್ರಣವನ್ನು ಒಂದು ಸರಿ ನೋಡೋಣ ಅಂತ ನಿಂತ್ಕೊಂಡ್ವಿ. ತುಂಬ ಚೆನ್ನಾಗಿದೆ. ಇದೇನೋ ಗೊತ್ತಿಲ್ಲ, ಚರ್ಚು, ಸ್ಕೂಲು ಅಥವಾ ಕೋರ್ಟು, ಏನೋ ಗೊತ್ತಿಲ್ಲ. ನೋಡೋಣ, ನೋಡಿದ ಮೇಲೆ ಗೊತ್ತಾಗುತ್ತೆ. ಮುಂದೆ ಹೋಗೋಣ ಬನ್ನಿ. 1941ರಲ್ಲಿ ನಿರ್ಮಾಣ ಮಾಡಿದಂತಹ ಕಟ್ಟಡ ಇದು. ಬಹುಶಃ ಇದು ಗೋವಾದ ನಗರ ಪಾಲಿಕೆ ಅಂತ ಅನ್ಕೋತೀನಿ. ಓಕೆ ವೀಕ್ಷಕರೇ, ಈಗ ನಾವು ಬಸ್ ಸ್ಟ್ಯಾಂಡಿನ ಕಡೆಗೆ ಹೋಗೋಣ. ಅಲ್ಲಿ ಬೆಳಗ್ಗೆ ನಮ್ಗೆ ಬಸ್ಸು ಅಥವಾ ಪ್ರೈವೇಟ್ ಬಸ್ಸು ಮತ್ತು ಗೌರ್ಮೆಂಟ್ ಬಸ್ಗಳು ಸಿಗ್ತವೆ. ಇಲ್ಲಿ ನಮ್ಮ ಎದುರುಗಡೆ ಕಾಣಿಸ್ತಾ ಇದ್ದು ಕ್ರಿಮಿನಲ್ ಕೋರ್ಟ್, ಇದು ಗೋವಾದ ಕ್ರಿಮಿನಲ್ ಕೋರ್ಟು. ಓಕೆ, ಈ ಕೋರ್ಟು ಮತ್ತು ನಗರ ಪಾಲಿಕೆಗಳ ಎರಡೂ ಕೂಡ ತುಂಬ ಅದ್ಭುತವಾಗಿದ್ದಾವೆ. ಈಗ ನಾವು ಬಸ್ಸನ್ನು ಹಿಡಿದುಕೊಂಡು ನಮ್ಮ ಮನೆ ಕಡೆಗೆ ಹೋಗೋಣ ಬರ್ರಿ. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮುಗಿಸಬೇಕು. ಹಾಗೆಯೇ ಬದುಕಿನಲ್ಲಿ ಖುಷಿಗೆ ಎಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನದಲ್ಲೂ ಖುಷಿ ಪಡಲು ಸಾಧ್ಯವಿದೆ. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಬೇಕು ಅಷ್ಟೇ. ಆಗ ಬದುಕು ಸುಗಮವಾಗುತ್ತದೆ, ಸಂತೋಷದಿಂದ ಇರುತ್ತದೆ. ಕಳೆದು ಹೋದ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿ ಉಳಿಯುತ್ತದೆ. ಇದೇ ಸಮಯದ ಮಹತ್ವ.